ನಮಸ್ಕಾರ 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 ಎಲ್ರಿಗೂ ಕೂಡ ಆರೋಗ್ಯದ ಹಬ್ಬ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಯೂಶಲಿ ಎಲ್ಲ ಕಡೆ ಎಕ್ಸಿಬಿಷನ್ಗೆ ಹೋಗ್ತಾ ಇರ್ತೀರಿ. ಎಕ್ಸಿಬಿಷನ್ಗೆ ಹೋದಾಗ ಎಲ್ಲಿ ಆರೋಗ್ಯನೇ ಕಾಣ್ತಾ ಇಲ್ವಲ್ಲ ಅಂತ ಹುಡ್ಕೋಬೇಕಾಗುತ್ತೆ. ನಾನು ಅದೇ ಕೇಳ್ತೀರ, ಆರೋಗ್ಯದಲ್ಲಿ ಏನು ಹಬ್ಬ ಮಾಡ್ತೀರಪ್ಪ ನೀವು ಅಂತ ಕೇಳಿದೆ. ಇಲ್ಲ ಸರ್, ನೀವು ಒಂದು ಸರಿ ಬನ್ನಿ, ಒಂದು ಪ್ರೊಮೋ ಮಾಡಿಕೊಡಿ ಅಂದರು. ತಿನ್ನಕ್ಕೆ ಏನು ಇಟ್ಟಿರ್ತೀರಾ ಅಂದೆ. ಸರ್ ಬರೀ ಆರೋಗ್ಯದ ಇಟ್ಟಿರ್ತೀವಿ ಅಂದರು. ಯಾವತ್ತು ನಿಮ್ಮ ಪ್ರೋಗ್ರಾಮು ಅಂದೆ. ಶನಿವಾರ ಭಾನುವಾರ ಅಂದರು. ಭಾನುವಾರ ನಾನು ಬರಲ್ಲ ಹೋಗಪ್ಪ. ಏನಕ್ಕೆ ಅಂದರೆ ಬರೀ ವೆಜ್ ಇಡೋದು ಅಂದರು. ಹಂಗಂದ್ರೆ ನಾನ್ ವೆಜ್ಜಲ್ಲಿ ಆರೋಗ್ಯ ಇಲ್ವಾ ಅಂದೆ. ಸರ್ ನಂಗೆ ಅವೆಲ್ಲ ಏನು ಗೊತ್ತಿಲ್ಲ, ನೀವು ಬಂದ್ಬಿಡಿ ಸರ್ ಅಂದರು. ನೋಡಿ, ನಾವು ಭಾನುವಾರವನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳೋಕ್ಕೆ. ತುಂಬ ಕರ್ನಾಟಕದಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ತುಂಬ ಫುಡ್ ಎಕ್ಸಿಬಿಷನ್ ಆಗುತ್ತೆ, ತುಂಬ ಈ ಥರ ಸ್ಟಾಲ್ಗಳೆಲ್ಲ ಬರುತ್ತೆ. ಆದರೆ ಮೊದಲನೇ ಬಾರಿಯ ಪ್ರಯತ್ನ ನ್ಯೂಸ್ ಫಸ್ಟ್ ಅವ್ರು ಮಾಡಿರೋದು ಏನಂತ ಹೇಳಿದ್ರೆ, ಆರೋಗ್ಯದಲ್ಲಿ ಯಾವ ಥರ ಹಬ್ಬವನ್ನು ಮಾಡ್ಬೋದು, ಆರೋಗ್ಯದಲ್ಲಿ ಮಾಡಿದ್ರೆ ಜನ ಬರ್ತಾರೆ. ಯಾಕಂದರೆ ಇದಕ್ಕೆಲ್ಲ ತುಂಬ ಇದೆ. ಏನೋ ಮಾಡಿದ್ರೆ ಜನ ಬರಲ್ಲ, ಅಲ್ಲೇನೋ ಒಂದು ಅಟ್ರಾಕ್ಷನ್ ಇರಬೇಕು. ಒಂದು ಹೊಸ ಪ್ರಯತ್ನದಲ್ಲಿ ಮೊದಲನೇ ವರ್ಷದಲ್ಲೇ ಸಕ್ಸಸ್ ಆಗಿರೋದು ನೋಡಿ ಭಾಳ ಖುಷಿ ಆಯಿತು. ಮಳೆ ಬಂದಿಲ್ಲ ಅಂದರೆ ಮೋಸ್ಟ್ಲಿ ಇವತ್ತು ಕುತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ಜಾಗ ಸಿಗ್ತಾ ಇರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಇರಲಿ, ಮುಂದಿನ ವರ್ಷ ಇನ್ನೂ ಚೆನ್ನಾಗಾಗೋ ಅನ್ನೋವಂಥ ಆಶಾ ಭಾವನೆ ನಮಗೆ. ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಪ್ರಯತ್ನ ವರ್ಷದಿಂದ ವರ್ಷಕ್ಕೆ ಇನ್ನೂ ಚೆನ್ನಾಗಾದರೆ ಖಂಡಿತವಾಗ್ಲೂ ಚೆನ್ನಾಗಾಗುತ್ತೆ ಅನ್ನೋ ಭರವಸೆ ನನಗೆ. ಯಾಕಂದರೆ ಈ ಪ್ರಯತ್ನವನ್ನು ಯಾವುದೇ ಚಾನಲ್ ಅವರು ಇವತ್ತವರೆಗೂ ಮಾಡಿಲ್ಲ. ಅದು ಇಲ್ಲಿ ಮಾಡಿರ್ತಕ್ಕಂಥ ಒಂದು ಮೊದಲನೇ ಪ್ರಯತ್ನ. ನಾವು ಹೇಳ್ತಾ ಇದ್ವಿ, ಕರ್ನಾಟಕದ ಎಲ್ಲ ಪ್ರಾಂತ್ಯದ ಅಡುಗೆಗಳನ್ನು ನೀವು ಟೇಸ್ಟ್ ಮಾಡ್ಬೋದು ಅಂತ. ಅದು ರೀಚ್ ಆಗೋಕ್ಕೆ ಒಂದು ಅಷ್ಟಾಗಿಲ್ಲ. ಮುಂದಿನ ದಿನಗಳಲ್ಲಿ ಈ ನಾವೇನೇನು ಹೇಳಿದೀವೋ ಆ ನಿಟ್ಟಿನಲ್ಲೇ ಕೆಲಸ ಆಗುತ್ತೆ. ಮುಂದಿನ ಆರೋಗ್ಯದ ಹಬ್ಬ ಇನ್ನೂ ಚೆನ್ನಾಗಿರುತ್ತೆ. ಆಲ್ ದಿ ಬೆಸ್ಟ್ ಸರ್. ಚೆನ್ನಾಗಲಿ ರವಿ ಅವರೇ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.